ಯಜಮಾನ್ರು ಇವತ್ತಿಂದ ವರ್ಕೌಟ್ ಮಾಡೋಣ ಅಂತಿದ್ರು. ಅದಕ್ಕೆ ಅವ್ರು ಯಾವ ತರ ವರ್ಕೌಟ್ ಮಾಡ್ತಾರೆ ನೋಡೋಣ ಅಂತ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ನಂಗೂ ಕೂಡ ವರ್ಕೌಟ್ ಮಾಡಕ್ ಬಿಡ್ತಿರ್ಲಿಲ್ಲ. ಅದೇಗ್ ಮಾಡೋದು ಇದೇಗ್ ಮಾಡೋದು ಅಂತ ತಲೆ ಕೂಡ ತಿಂತಾ ಇದ್ಲು. ನಾನು ಮಾಡ್ತೀನಿ ಸೈಡಿಗೆ ಹೋಗಿ ಅಂತಾನು ಕೂಡ ಹೇಳಿದ್ಲು. ಟ್ರೈ ಕೂಡ ಮಾಡಿದ್ಲು. ಅದನ್ನ ಆ ರೀತಿ ಹೇಳಿದ್ರೆ ಬರೋದಿಲ್ಲ, ಅದು ಕಾಲ್ ಸಪೋರ್ಟ್ ತಗೊಂಡು ವರ್ಕೌಟ್ ಮಾಡೋದು ಈ ರೀತಿ. ಏನೋ ಗೊತ್ತಿರ್ಲಿಲ್ಲಪ್ಪ, ಕೇಳಿದ್ವಿ. ಅದ್ಯಾಕೆ ಗೊತ್ತಿಲ್ದಿರೋದನ್ನ ಹೇಳ್ಕೊಡಕ್ ಹಿಂಗಾಡ್ತೀರಾ? ಬಿಡಿ ಮೇಡಮ್, ಹೋಗ್ಲಿ ಹೇಳ್ಕೊಡ್ತೀವಿ. 7ಇಂದ ತಿಂದು ದಪ್ಪ ಆಯ್ತಿದ್ದೀನಿ. ಇನ್ಮೇಲಾದ್ರೂ ವರ್ಕೌಟು ಮತ್ತೆ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಬಂದ್ರೆ ಇಲ್ಲೂ ಕೂಡ ಕಾಮಿಡಿ ಮಾಡ್ತಾ ಅವಳೆ. ಒಂದು ವರ್ಕೌಟು ಮಾಡಕ್ ಬಿಡ್ತಿಲ್ಲ. ಇವಳು ಕೂಡ ಮನೆ ಕೆಲಸ ಎಲ್ಲ ಹಂಗೆ ಬಿಟ್ಬಿಟ್ಟು ಬಂದಿದ್ದಲ್ಲ. ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ತಿಂಡಿ ಮಾಡೋದು ಲೇಟ್ ಆಗತ್ತೆ, ಡಯಟ್ ಬೇರೆ ಅಲ್ವಾ. ಅದಕ್ಕೆ ನಾನು ತಿಂಡಿಗೆ ಹೆಲ್ದಿ ಆಗಿರೋ ಮಿಲೆಕ್ಸ್ ಚೂರ್ಣಂನ ಮಾಡ್ಕೋತಾ ಇದ್ದೀನಿ. ಇದನ್ನ ಮಾಡೋದು ತುಂಬಾನೇ ಈಸಿ. ಒಂದ್ ಪಾತ್ರೆಗೆ ಹಾಲು ಅಥವಾ ನೀರ್ ತಗೊಂಡು ಬಿಸಿ ಮಾಡ್ಕೊಂಡು ಅದಕ್ಕೆ 2 ಸ್ಪೂನು ಮಿಲೆಕ್ಸ್ ಚೂರ್ಣಂನ ಹಾಕೋಬೇಕು. ಹಾಕೊಂಡ್ಮೇಲೆ ಅದು ಗಂಟ್ ಬರ್ದಂಗೆ ನೀಟಾಗಿ ಕದ್ರಕೋಬೇಕು. ಜೊತೆಗೆ ರುಚಿಗೆ ಅಂತ ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ಈ ಮಿಲೆಕ್ಸ್ ಚೂರ್ಣಮಲ್ಲಿ ಆರೋಗ್ಯಕರ ನ್ಯಾಚುರಲ್ ವಿಟಮಿನ್ಸ್, ಮಿನರಲ್ಸ್ ಮತ್ತೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಹೆಲ್ದಿ ಫ್ಯಾಟ್ಸ್ ಇದ್ರಲ್ಲಿದೆ. ಮಿಲೆಕ್ಸ್ ಚೂರ್ಣಂನ ಸೇವಿಸೋದ್ರಿಂದ ಗ್ಯಾಸ್ಟ್ರಿಕ್, ಸುಸ್ತು, ಬಾಡಿ ಪೇನ್ ಸಮಸ್ಯೆ ಸಾಲ್ವ್ ಆಗುತ್ತೆ. ಜೊತೆಗೆ weight ಲಾಸಿಗೂ ಕೂಡ ಇದು ನಿಮಗೆ ಯೂಸ್ ಆಗುತ್ತೆ. ಸುಲಭವಾಗಿ ಜೀರ್ಣಕ್ರಿಯೆ ಕೂಡ ಆಗುತ್ತೆ. ನಿಮಗೇನಾದ್ರೂ ಈ ಮಿಲೆಕ್ಸ್ ಬೇಕು ಅಂತ ಅಂದ್ರೆ ನಾನು ಸ್ಕ್ರೀನ್ ಅಲ್ಲಿ ಅವ್ರ ನಂಬರ್ನ ಕೊಟ್ಟಿರ್ತೀನಿ. ನೀವು ಕಾಲ್ ಮಾಡಿ ಅವರಿಗೆ ಆರ್ಡರ್ನ ಮಾಡಬಹುದು. ಸೋಲನ್ನು ಸವಾಲಾಗಿ ಸ್ವೀಕರಿಸು, ಗೆಲುವನ್ನು ಬುನಾದಿಯಾಗಿ ಉಳಿಸು. ಸೋಲು ಗೆಲುವನ್ನು ಸಮಾನಾಗಿ ಅನುಭವಿಸು. ನಗು ನಗುತ್ತಾ ನೀ ಜೀವನ ಸಾಗಿಸು. ಎಲ್ಲರ ದಿನ ಶುಭವಾಗಲಿ.